ವರದಕ್ಷಿಣೆಗಾಗಿ 2 ಹಾಲುಗಲ್ಲದ ಹಸುಳೆ ಮತ್ತು ಪತ್ನಿಗೆ ವಿಷ ಉಣಿಸಿ ಕೊಲೆ ಮಾಡಿದ ವ್ಯಕ್ತಿಯೊಬ್ಬ ತಾನೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನಿಸಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಘಟನೆ ನಾಗಮಂಗಲ ಪಟ್ಟಣದಲ್ಲಿ ನಡೆದಿದೆ. ನಯನಜ ಕ್ಷತ್ರಿಯ ಸಮಾಜದ ನರಸಿಂಹ ಎಂಬುವವರೇ ಈ ಕೃತ್ಯವೆಸಗಿದ್ದು, ಕಳೆದ 3 ವರ್ಷದ ಹಿಂದೆ ಕಂಬದಹಳ್ಳಿ ಗ್ರಾಮದ ಕೀರ್ತನ ಎಂಬುವವರನ್ನು ಮದುವೆಯಾಗಿದ್ದು, ಇವರಿಗೆ 1 ವರ್ಷದ ಕೀರ್ತನ ಮತ್ತು 2 ವರ್ಷದ ರಿಷಿಕಾ ಎಂಬ ಮುದ್ದಾದ ಮಕ್ಕಳಿದ್ದರು. ಆಗಾಗ್ಗೆ ವರದಕ್ಷಿಣೆ ವಿಷಯದಲ್ಲಿ ಗಂಡ ಹೆಂಡತಿಯರ ನಡುವೆ ಜಗಳವಾಗುತ್ತಿದ್ದೆಂದು ಕೀರ್ತನಾಳ ತಂದೆ ಆರೋಪ ಮಾಡಿದ್ದಾರೆ. ಇಂದು ಮುಂಜಾನೆ ಎಂದಿನಂತೆ ನರಸಿಂಹ ಅಂಗಡಿಗೆ ಹೋಗಿದ್ದು, ತಂದೆ ಸ್ವಾಮಿ 10 ಗಂಟೆಯ ಸಮಯದಲ್ಲಿ ತಿಂಡಿ ಮಾಡಿಕೊಂಡು ಬಾ ಎಂದು ಮನೆಗೆ ಕಳುಹಿಸಿದ್ದು, 1 ಗಂಟೆಯಾದರೂ ಮಗ ಬಾರದಿರುವುದು ಮತ್ತು ಫೋನ್ ಪಿಕ್ ಮಾಡದಿರುವುದನ್ನು ಕಂಡು ತಾನೇ ಪೇಟೆ ಹೊಲದಲ್ಲಿರುವ ಮನೆಗೆ ಬಂದಿದ್ದು, ನಾಲ್ವರು ಮನೆಯೊಳಗೆ ನಿಸ್ತೇಜವಾಗಿ ಮಲಗಿರುವುದನ್ನು ಕಂಡು ಅಕ್ಕಪಕ್ಕದಲ್ಲಿದ್ದವರನ್ನು ಕರೆಸಿ ನೋಡಿದಾಗ ಪತ್ನಿ ಕೀರ್ತನ, ರಿಷಿಕಾ, ಮಗ ಜಯಸಿಂಹ ಮೃತಪಟ್ಟಿದ್ದು, ಇನ್ನೂ ಜೀವಂತವಾಗಿದ್ದ ನರಸಿಂಹನನ್ನು ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ವರದಕ್ಷಿಣೆಗಾಗಿ ಆಗಾಗ್ಗೆ ಗಂಡ ಹೆಂಡತಿಯರ ನಡುವೆ ಘರ್ಷಣೆ ನಡೆಯುತ್ತಿದ್ದು, ನನ್ನನ್ನು ಸಹ ಹಣಕ್ಕಾಗಿ ಪೀಡಿಸುತ್ತಿದ್ದನೆಂದು ಕೀರ್ತನಾಳ ತಂದೆ ಶಿವನಂಜು ಆರೋಪಿಸಿದ್ದಾರೆ. ವರದಕ್ಷಿಣೆ ಕಿರುಕುಳದ ಬಗ್ಗೆ ವಿಚಾರದಲ್ಲಿ ಬರೀ 50 ಗ್ರಾಮ್ ಕೊಟ್ಟವ್ರೆ, 70 ಗ್ರಾಮ್ ಕೊಟ್ಟವ್ರೆ ಅಂತ ಮಾತಾಡ್ತಿದ್ರು. ನಾನು ಅಕ್ಕ ಹಿಂಗಲ್ಲ ಹಿಂಗೆ 220 ಗ್ರಾಮ್ ತಗೋಬೇಕಾರೆ 30,000 ತಗೊಂಡ ಕೊಡ್ತಿದ್ದೆ. ಸತ್ಯವಾದ ಮಾತು. ದುಡ್ಡು ಕೊಡ್ತೀನಿ ಅಂದೆ. ಹಾಸಿಗೆ, ಬೆಡ್ಡು, ಈ ಪ್ಯಾಂಟು ಚಡ್ಡಿಗೆ ಅಂತ 30,000 ಕೊಟ್ಟಿದ್ದೆ. ಆದ್ರೂ ಈ ಸೂಳೆ ಮಗ ಬೇರೆ ಸೂಳೆ ಮುಂಡೆ ಇಟ್ಕೊಂಡು ಜಗಳ ಆಡ್ತಿದ್ದ ಅಂತ ಗೊತ್ತಾಯ್ತು. 8 ಲಕ್ಷ ಸಾಲ ಮಾಡೋಣ ಅಂತ ಗೊತ್ತಾಯ್ತು. ಮನೆ ಮೇಲೆ ಸಾಲ ಮಾಡೋಣ ಅಂತ ಸಾಲ ಮಾಡಿ ಅವ್ರ ಅಪ್ಪ ಸೂಳೆ ಮಗ ತೀರಿಸ್ತಾ. ಅವ್ರ ಅಪ್ಪ ಮಿಡ್ಬಿಡ್ತಾನು, ಹಾಕ್ಸ್ಬಿಡ್ತಾನು. ಅವನು ಬಿಟ್ಟವನ, ಇವನು ಮುಡವಳಿ ಕೊಡ್ತಾನು, ಇವನಿಗೆ ನಾನು ಏನು ಕೊಡೋಕ್ಕಿಲ್ಲ ಅಂತ ಅಂದ. ಆಗ ಮುಡವಳಿಗಾರ ಹುಟ್ರಿಲ್ಲಿ, ಯಾರ್ದಾರ ಹುಟ್ರಿಲ್ಲಿ, ನೀನು ಮೊಮ್ಮಕ್ಕಳು ನೀನು ನಿನ್ನ ದಾರಿ ನೋಡು ಅಂತ ಅಂದೆ. ಬಾವ ನಾನು ಗಂಟ ನನಗೆ ನಿನ್ನ ಮಕ್ಳ ಬಗ್ಗೆ ಚಿಂತೆ ಮಾಡ್ಬಿಡ ಅಂತ ಅಂದ. ಇವನು ಮಿಡ್ರು ಕೊಡ್ತಾನು. ಸ್ವಾಮಿ ಏನೋನು ಸ್ವಾಮಿ. ಈ ಸ್ವಾಮಿ ಹಂಗಂದು ಸೋಳೆ ಮಗ ಇವತ್ತು ನನ್ನ ಮಕ್ಳೇನೋ ಬಲಿ ತೆಗೆದುಬಿಟ್ಟವನೆ. ನನ್ನ ಮೊಮ್ಮಕ್ಳೇನೋ ಹೆಣ ಮಾಡಿಬಿಟ್ಟವನೆ. ಇಷ್ಟೇ ತೀರ್ಮಾನ. ನನ್ನ ಮಕ್ಕಳು ಏನು ಹೇಳಿಲ್ಲ ಶಿವ. ನಾನು ನನ್ನ ಮಕ್ಕಳಿಗೆ ಬೆದರಿಸ್ಕೊಂಡೇ ಬಂದೆ. ಈ ಸೋಳೆ ಮಗ ಇವ್ನು ಬದುಕಲಿ ಅಂತಲೇ. ಅವ್ವ ನನ್ನ ಮಕ್ಕಳು ಬದುಕ್ಬಿಟ್ಟ ನೋಡವ್ವ. ನನ್ನ ಮಕ್ಕಳು ಬದುಕೋದ ಕಣವ.